ವೆಲ್ಕಮ್ ಟು ಹೇಮಾಸ್ ಕಿಚನ್. ಇವತ್ತು ನಾವು ರಬಡಿ ಜಾಮೂನ್ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಜಾಮೂನ್ನ ಎಲ್ಲರ ಮನೆಯಲ್ಲೂ ಮಾಡ್ತಾ ಇರ್ತೀರಾ, ಬಟ್ ಈ ಸಾರಿ ಈ ಥರ ಟ್ರೈ ಮಾಡಿ ನೋಡಿ. ಮಕ್ಕಳು ತುಂಬ ಇದಕ್ಕೆ ನಮಗೆ ಜಾಮೂನ್ ಮಿಕ್ಸ್ ಬೇಕಾಗುತ್ತೆ, ಹಾಲು ಬೇಕಾಗುತ್ತೆ, ಸಕ್ಕರೆ, ಖೋವಾ, ಲೆಮನ್, ಡ್ರೈ ಫ್ರೂಟ್ಸ್. ಸೊ ಫಸ್ಟ್ ನಾವು ಪಾಕ ಮಾಡ್ಕೊಳ್ಳೋಣ. 1.5 ಲೋಟ ಗುಲಾಬ್ ಜಾಮೂನ್ ಮಿಕ್ಸ್ಗೆ 3 ಲೋಟ ಸಕ್ಕರೆ ಹಾಕ್ಕೊಂಡು ಪಾಕ ಮಾಡ್ಕೊಳ್ಳೋಣ. 3 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಪಾಕಕ್ಕೆ 4-5 ಏಲಕ್ಕಿ ತಗೊಳ್ಳಿ, ಕುಟ್ಟಿ ಹಾಕಿ ಸ್ವಲ್ಪ ಲಿಂಬೆಹಣ್ಣ ಹಿಂಡ್ಕೊಳ್ಳಿ. ಪಾಕ ರೆಡಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಈಗ ನಾವು ರಬಡಿ ಯಾವ ಥರ ಮಾಡೋದು ಅಂತ ನೋಡೋಣ. ಅರ್ಧ ಲೀಟ್ರ್ ಹಾಲು ತಗೊಳ್ಳಿ. ಈಗ ನಾವು ಹಾಲನ್ನ ಕುದಿಯೋಕೆ ಬಿಡೋಣ. ಈಗ ಅದೇ ಸಮಯದಲ್ಲಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲಿನಿಂದ ಕಲಸೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಈಗ ಕೈಗೆ ಸ್ವಲ್ಪ ತುಪ್ಪ ತಗೊಂಡು ನಿಮಗೆ ಯಾವ ಶೇಪ್ ಬೇಕಾಗುತ್ತೆ, ರೌಂಡ್ ಶೇಪ್, ಓವೆಲ್ ಶೇಪ್, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಮಾಡ್ಕೊಳ್ಳಿ. ಅದನ್ನು ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಬಾಯ್ಲಿಗೆ ಇಟ್ಟಿದ್ವಲ್ಲ ಹಾಲನ್ನ, ಅದ್ರ ಕಡೆಗೆ ಹೋಗೋಣ. ಅದರಲ್ಲಿ ಸ್ವಲ್ಪ ಸಕ್ಕರೆ ಹಾಕಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೋಲ್ಡನ್ ಕಲರ್ ಜಾಮೂನ್. ಇವಾಗ ಸ್ವಲ್ಪ ಹಾಲನ್ನ ತಗೊಂಡು ಖೋವಾ ಮಿಕ್ಸ್ ಮಾಡ್ಕೊಳ್ಳೋಣ. ಅದರಲ್ಲಿ ಸ್ವಲ್ಪ ಕೂಡ ಲಂಪ್ಸ್ ಇರಬಾರ್ದು. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಈಗ ಈ ಮಿಕ್ಸ್ನ ಹಾಲಲ್ಲಿ ಹಾಕೋಣ. ನಂತರ ಈ ಗುಲಾಬ್ ಜಾಮೂನೆಲ್ಲ ಪಾಕದಲ್ಲಿ ಹಾಕಿ ಸೋಕ್ ಮಾಡೋಣ. ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈಗ ನಾವು ರಬಡಿಯಲ್ಲಿ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಮ್ಮ ರಬಡಿ ರೆಡಿಯಾಗಿದೆ. ಈಗ ಒಂದು ಬೌಲಲ್ಲಿ ಜಾಮೂನ್ನ ತಕ್ಕೊಳ್ಳಿ. ರಬಡಿ ಎಷ್ಟು ಬೇಕೋ ನಿಮ್ಗೆ ಅಷ್ಟು ಹಾಕ್ಕೊಳ್ಳಿ. ಟೇಸ್ಟ್ ಮಾಡಿ ಹೇಳಿ.